ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವರಾಗಿದ್ದೇವೆ. ಈ ಸಮಯದಲ್ಲಿ ನಿಮಗೆ ಪ್ರಾರ್ಥನಾ ಮನವಿಗಳಿರುವುದಾದರೆ, ಹಾಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಮತ್ತು ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದಾಗಿದೆ. ನಂತರ ಇನ್ನೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ತಿಂಗಳು ನಡೆಯುವಂಥ ರಾಮನಗರ ಪಟ್ಟಣದಲ್ಲಿ, ಇಟ್ಸ್ ನಿಯರ್ ಟು ಬ್ಯಾಂಗ್ಳೂರ್, ಇದು ಬ್ಯಾಂಗ್ಳೂರಿಗೆ ತುಂಬ ಹತ್ತಿರವಾಗಿರುವಂಥ ಪಟ್ಟಣವಾಗಿದೆ. ಆಗಸ್ಟ್ 31ನೇ ತಾರೀಕು, ಇದೇ ಆಗಸ್ಟ್ 31ನೇ ತಾರೀಕಿನಂದು ನಿಮ್ಮ ಪ್ರಾರ್ಥನಾ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಪ್ರಾರ್ಥನಾ ಕೂಟವಾಗಿರುವಂಥದ್ದಾಗಿದೆ. ಭಾಗವಹಿಸಲು ಆಸಕ್ತಿ ಇರೋರು ಡಿಸ್ಪ್ಲೇ ಆಗ್ತಿರುವ ಸ್ಕ್ರೀನ್ನ ಮೇಲೆ ಕೊಟ್ಟಿರುವಂಥ ನಂಬರ್ಗಾಗಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವು ಒಂದು ವಿಷಯವನ್ನು ಧ್ಯಾನಿಸೋಣ. ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಎಂಬುದಾಗಿ ನೋಡುವುದಾದರೆ, ಏನು ನಿಜವಾದ ಕೃಪೆ, ವಾಟ್ ಇಸ್ ದ ರಿಯಲ್ ಗ್ರೇಸ್, ಏನು ನಿಜವಾದ ಕೃಪೆ ಎಂಬುದಾಗಿ ನೋಡೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇವರೇ, ಈ ಸಮಯದಲ್ಲಿ ಸಂದೇಶ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಓದಿಕೊಳ್ಳೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದುದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ ನೋಡೋಣ. ಮೊದಲನೇದಾಗಿ ಏನು ಈ ಕೃಪೆ ಎಂಬುದಾಗಿ ನೋಡುವುದಾದರೆ, ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್. ಈ ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್ ಎಂಬುದಾಗಿ ನೋಡುವುದಾದರೆ, ಅರ್ಹವಲ್ಲದ ಉಪಕಾರವನ್ನು ಹೊಂದಿಕೊಳ್ಳುವಂಥದ್ದು. ಅಂದರೆ ನಾವು ಉಪಕಾರ ಹೊಂದಿಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ರು, ಅರ್ಹರಾಗಿ ಇಲ್ಲದೇ ಇದ್ರೂ ಕೂಡ ಹೊಂದಿಕೊಳ್ತಾ ಇದ್ದೇವೆ ಅಂದರೆ ಅದು ಕೃಪೆಯಾಗಿದೆ, ಅದು ದೇವರ ಕೃಪೆ. ಈಗ ನಮ್ಮ ಜೀವಿತದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಿಕ್ಕೆ ನಮಗೆ ಅರ್ಹತೆ ಇರಲಿಲ್ಲ, ಬಿಕಾಸ್ ನಾವೆಲ್ಲರೂ ಪಾಪಿಯಾಗಿದ್ದೆವು. ದೇವರ ಮಕ್ಕಳಾಗಲಿಕ್ಕೆ ನಮಗೇನು ಯೋಗ್ಯತೆ ಇದೆ? ಆದರೆ ಯೋಗ್ಯವಿಲ್ಲದಂತಹ ಅಥವಾ ಅರ್ಹತೆ ಇಲ್ಲದ ನಮಗೆ ತನ್ನ ಕೃಪೆಯನ್ನು ಕೊಟ್ಟು ನಮಗೆ ಆತನು ಉಪಕಾರ ಮಾಡ್ತಾ ಇದ್ದಾನೆ. ನಾವು ಹೊಂದಿಕೊಳ್ಳಲು ಅರ್ಹತೆ ಇಲ್ಲದೇ ಇದ್ದರೂ ಕೂಡ ನಾವು ಹೊಂದಿಕೊಳ್ತಾ ಇದ್ದೇವೆ ಅಂದರೆ ಅದೇ ಕೃಪೆ ಆಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಈ ಕೃಪೆ ನಮ್ಮ ಜೀವಿತದಲ್ಲಿ ಏನನ್ನು ಕೊಟ್ಟಿದೆ ಎಂಬುದಾಗಿ ನೋಡುವುದಾದರೆ, ನಾವು ರಕ್ಷಣೆಯನ್ನು ಹೊಂದಿದ್ದೇ ದೇವ ಕೃಪೆ ಆಗಿದೆ. ಈ ದಿವಸದಲ್ಲಿ ನಾವು ಸತ್ಯ ದೇವರಾದ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿದ್ದೇವೆ, ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದೇವೆ, ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ನೋಡುವುದಾದರೆ ಅದು ನಮ್ಮ ಪುಣ್ಯಕ್ರಿಯೆ ಆಗಲಿ, ನಮ್ಮ ಒಳ್ಳೆತನ, ನಾವು ಏನೋ ತುಂಬ ಒಳ್ಳೆಯವರೆಂಬುದಾಗಿ ಅಲ್ಲ, ಕೇವಲ ಆತನ ಕೃಪೆ ಆಗಿದೆ. ಆತನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಈ ಕೃಪೆ ಎಂಬುದಾಗಿ ನೋಡುವುದಾದರೆ, ಈ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಈ ಕೃಪೆಯು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುವಂಥದ್ದಾಗಿದೆ. ಗ್ರೇಸ್ ಇಸ್ ಪವರ್ ಟು ಓವರ್ಕಮ್ ಸಿನ್. ಈ ಕೃಪೆ ನಮಗೆ ಪಾಪದಿಂದ ಹೊರಬರಲು ಶಕ್ತಿಯಾಗಿದೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನಕ್ಕೆ ಬರುವಾಗ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದ್ದಲ್ಲಿಯೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಈ ಕೃಪೆ ಪಾಪದಿಂದ ಬಿಡುಗಡೆಯನ್ನು ಮಾಡುವಂಥದ್ದಾಗಿದೆ. ನಾವು ಮತ್ತೆ 6ನೇ ಅಧ್ಯಾಯ 1 ಮತ್ತು 15ನೇ ವಚನವನ್ನು ಓದಿಕೊಳ್ಳುವುದಾದರೆ, ಹಾಗಾದರೆ ಏನು ಹೇಳೋಣ? ದೇವ ಕೃಪೆಯು ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ನೋಡಿ, ಪಾಪ ಹೆಚ್ಚಿದಾಗ ಕೃಪೆ ಬಂತು. ಯಾಕೆ ಕೃಪೆ ಬಂತಂದರೆ, ಕೃಪೆಯು ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಹೊರತು ಪಾಪದಲ್ಲಿಯೇ ನೀನು ಜೀವಿಸು, ನಿನಗೆ ಕೃಪೆ ದೊರೀತದೆ ಎಂಬುದಾಗಿ ಅಲ್ಲ ಅದರ ಅರ್ಥ. ಈ ದಿನದಲ್ಲಿ ಎಷ್ಟೋ ಸಭೆಗಳಲ್ಲಿ ಎಷ್ಟೋ ಬೋಧಕರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ, ಏನನ್ನು ಬೋಧಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ, ಅವರು ಕೃಪೆ ಇದೆ, ನಮಗಿಷ್ಟ ಬಂದ ಹಾಗೆ ಜೀವಿಸಬಹುದು, ನಂತರ ನಾವು ದೇವರ ಮುಂದೆ ಕ್ಷಮೆ ಕೇಳಿದ್ರೆ ಆತನು ಕರುಣಾಳುವಾಗಿದ್ದಾನೆ, ಇದು ಕೃಪೆಯ ಕಾಲವಾಗಿದೆ, ಆತನು ನಾವು ಎಷ್ಟೇ ಪಾಪ ಮಾಡಿದರೂ
ತಿರುಗಿ ನಮ್ಮನ್ನು ಸೇರಿಸಿಕೊಳ್ತಾನೆ, ತಿರುಗಿ ನಮ್ಮನ್ನು ಕ್ಷಮಿಸ್ತಾನೆ ಎಂಬುದಾಗಿ ತಪ್ಪಾದ ಬೋಧನೆನ ಹೇಳ್ತಾ ಇದ್ದಾರೆ. ಹೌದು, ಆತನು ಕ್ಷಮಿಸ್ತಾನೆ, ಸೇರಿಸಿಕೊಳ್ತಾನೆ. ಹಾಗಂತ ಹೇಳಿ ನಮಗೆ ತಿಳಿದು ಕೂಡ ನಾವು ಮಾಡಬಾರ್ದೆಂಬುದಾಗಿ ನಮಗೆ ಗೊತ್ತಿದ್ರೂ ಕೂಡ ಅದನ್ನು ತಾತ್ಸಾರ ಮಾಡಿ ಅವಿಧೇಯತೆನ ತೋರಿ ಮಾಡುವಂಥ ಪಾಪಕ್ಕೆ ಏನಿದೆ, ದಂಡನೆ ಉಂಟು. ಈ ದಿನದಲ್ಲಿ ಇಂಥ ಬೋಧನೆಯಲ್ಲಿ ಇರುವಂಥ ಯಾರಾದರೂ ಇದನ್ನು ಕೇಳಿಸಿಕೊಳ್ತಾ ಇದ್ರೆ, ಸಹೋದರ ಸಹೋದರಿಯರೇ, ಕೃಪೆ ಎನ್ನುವಂಥದ್ದು ನಾವು ಪಾಪದಲ್ಲಿ ಇದ್ದು, ಪಾಪದಲ್ಲಿ ಬಿದ್ದು, ಪಾಪದಲ್ಲಿಯೇ ಜೀವಿಸಬೇಕಾಗಿರುವುದಲ್ಲ ಕೃಪೆ. ಪಾಪದಲ್ಲಿ ಇರಬೇಕೆಂಬುದಾಗಿರುವುದಲ್ಲ ಕೃಪೆ. ಪಾಪದಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ವಾಕ್ಯ ಹೇಳ್ತದೆ, ಕೃಪೆ ಯಾವಾಗ ಹೆಚ್ಚಿತಂದರೆ ಪಾಪ ಎಷ್ಟು ಹೆಚ್ಚಿದಾಗ ಕೃಪೆ ಏನಾಯ್ತು ಎಂಬುದಾಗಿ ನೋಡುವುದಾದರೆ ಹೆಚ್ಚಾಯಿತು. ಯಾಕೆ ಹೆಚ್ಚಾಯ್ತಂದರೆ ಅದರಿಂದ ಬಿಡುಗಡೆ ಕೊಡಲಿಕ್ಕೆ, ಪಾಪದ ಮೇಲೆ ಜಯವನ್ನು ಕೊಡಲಿಕ್ಕೆ ಕೃಪೆ ಹೆಚ್ಚಾಯ್ತೆ ಹೊರತು ಪಾಪದಲ್ಲಿ ಜೀವಿಸಲಿಕ್ಕೆ ಆಗಿ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಂತರ 6ನೇ ಅಧ್ಯಾಯ 15ನೇ ವಚನವನ್ನು ಕೂಡ ನಾವು ಓದುವುದಾದರೆ, ಹಾಗಾದರೆ ನಾವು ಧರ್ಮಶಾಸ್ತ್ರಾಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ಮತ್ತೆ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ದೇವರು ನಮ್ಮನ್ನು ಕ್ಷಮಿಸ್ತಾನೆ, ನಮಗೆ ಕೃಪೆ ಇದೆ ಎಂಬುದಾಗಿ ನಾವು ಮತ್ತೆ ಮತ್ತೆ ಪಾಪ ಮಾಡುವುದು, ತಿಳಿದು ಪಾಪ ಮಾಡುವುದು ಏನಾಗಿದೆ? ಅವಿಧೇಯತೆ ಆಗಿದೆ. ಅವಿಧೇಯತೆಗೆ ಶಿಕ್ಷೆ ಉಂಟು. ಅವಿಧೇಯತೆಯು ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯವಾಗಿದೆ. ಹಾಗಾದರೆ ಅವಿಧೇಯತೆಯನ್ನು ನಾವು ಮಾಡಿಕೊಂಡು ದೇವರು ನನ್ನನ್ನು ಕ್ಷಮಿಸ್ತಾರೆ, ದೇವರು ನನ್ನ ಸ್ವೀಕರಿಸ್ತಾರೆ, ದೇವರು ನನ್ನ ಪಕ್ಷದಲ್ಲಿದ್ದಾರೆ, ದೇವರು ನನಗಾಗಿದ್ದಾರೆ ಎಂಬುದಾಗಿ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಳ್ಳುವುದಲ್ಲ. ಈ ಕೃಪೆ ಎನ್ನುವಂಥದ್ದು ಮೊದಲನೇದಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿತು, ಉಚಿತವಾದ ರಕ್ಷಣೆಯನ್ನು ಕೊಟ್ಟಿತು. ನಂತರ ನಮಗೆ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟಿತು. ಪಾಪದಲ್ಲಿ ನಾವು ಇನ್ನೂ ಜೀವಿಸದ ಹಾಗೆ ಕೃಪೆಯು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಪಾಪದಲ್ಲಿ ನಾವು ಹೋಗದಂತೆ, ಪಾಪದಲ್ಲಿ ಬಿದ್ದು ಹೋಗದ ಹಾಗೆ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಕೃಪೆ. ಕೃಪೆ ಎನ್ನುವಂಥದ್ದು ದೇವರಿಂದ ಬರುವಂಥ ಶಕ್ತಿಯಾಗಿದೆ. ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಂಥ ಶಕ್ತಿಯಾಗಿದೆ ಕೃಪೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ಮತ್ತು 17ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಆ ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. 16, 17ನೇ ವಚನ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರು ಯಾರನ್ನು ಎಂದಿಗೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಇಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ. ಕೃಪೆ ಏನಾಗಿದೆ? ನಮಗೆ ಶಕ್ತಿಯಾಗಿದೆ. ಯಾರ ಮೂಲಕ ಕೃಪೆ ಬಂದಿರುವಂಥದ್ದು? ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೃಪೆ ಬಂದಿರೋದು. ಈ ಕೃಪೆ ಅನ್ನುವಂಥದ್ದು ನಮಗೆ ಬರೀ ಪಾಪದಿಂದ ನಾವು ಜಯವನ್ನು ಹೊಂದಲಿಕ್ಕೆ ಮಾತ್ರ ಅಲ್ಲ ಇರುವಂಥದ್ದು. ಕೃಪೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ನಾವು ಸಂಧಿಸುವ ಎಲ್ಲ ಹೋರಾಟ, ವೇದನೆ, ಕಷ್ಟ, ಶೋಧನೆಗಳನ್ನು ಜಯ ಹೊಂದಲಿಕ್ಕೆ ಇರುವಂಥದ್ದಾಗಿದೆ. ಅದಕ್ಕೆ ಪರಿಶುದ್ಧ ಆತ್ಮನನ್ನು, ದ ಸ್ಪಿರಿಟ್ ಆಫ್ ಗ್ರೇಸ್, ಆ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 29ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ, ತನ್ನನ್ನು ಪವಿತ್ರ ಮಾಡಿದಂತಹ ರಕ್ತವನ್ನು ಅಶುದ್ಧವೆಂದು ಎಣಿಸಿ ದೇವ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗುವನೆಂಬುದಾಗಿ ಯೋಚಿಸಿರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರ ಕೃಪಾವರವಾಗಿರುವ ಆತ್ಮ, ದ ಸ್ಪಿರಿಟ್ ಆಫ್ ಗ್ರೇಸ್. ಪರಿಶುದ್ಧಾತ್ಮನ ಏನಾಗಿದ್ದಾನೆ? ದ ಸ್ಪಿರಿಟ್ ಆಫ್ ಗ್ರೇಸ್. ನಮಗೆ ಕೃಪೆಯ ಆತ್ಮನಾಗಿದ್ದಾನೆ. ಆ ಕೃಪೆಯ ಆತ್ಮನು ನಮ್ಮ ಜೀವಿತದಲ್ಲಿ ಇರುವಾಗ, ನಮ್ಮ ಜೀವಿತದಲ್ಲಿ ಪಾಪವನ್ನು ಜಯಿಸಲಿಕ್ಕೆ, ನಮ್ಮ ಜೀವಿತದಲ್ಲಿ ಬರುವ ಸಂಕಟ, ಹೋರಾಟ, ಪ್ರಯಾಸ, ವೇದನೆ, ದುಃಖ ಎಲ್ಲವನ್ನ ಜಯಿಸಿ ಸೈತಾನನ ಬಲಗಳನ್ನು, ಸೈತಾನನ ತಂತ್ರೋಪಾಯಗಳನ್ನು ಅರಿತು ಅವನ ವಿರುದ್ಧವಾಗಿಯೂ ಜಯಿಸಲಿಕ್ಕೆ ಈ ಆತ್ಮನು, ದ ಸ್ಪಿರಿಟ್ ಆಫ್ ಗ್ರೇಸ್, ನಮಗೆ ಸಹಾಯ ಮಾಡುವಂಥದ್ದಾಗಿದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಎಚ್ಚರ ಪಡುತ್ತೇನೆ. ನಾವು ನೋಡುವುದಾದರೆ ಈ ಒಂದು ಕೃಪೆ ಎನ್ನುವಂಥದ್ದು ನಮಗೆ ನಮ್ಮ ಬಲಹೀನ ಅವಸ್ಥೆಯಲ್ಲಿ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿ ಯಾವ ಬಲಹೀನತೆ ಇದೆ? ಇಲ್ಲಿ ನೋಡುವುದಾದರೆ ಅಪೊಸ್ತಲನಾದ ಪೌಲನಿಗೆ ಒಂದು ಬಲಹೀನತೆ ಇತ್ತು. ಆ ಬಲಹೀನತೆ ಅವನಿಗೆ ಮುಳ್ಳಾಗಿ ಚುಚ್ಚುತ್ತಾ ಇತ್ತು. ಆ ಬಲಹೀನತೆಯನ್ನು ತೆಗೆದು ಹಾಕು ಎಂಬುದಾಗಿ ಅವನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರವನಿಗೆ ಹೇಳಿದ ಮಾತೇನೆಂದರೆ, ಪೌಲನೇ, ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನ ಅವಸ್ಥೆಯಲ್ಲಿ
ನಾನು ನಿನಗೆ ಬಲವಾಗಿರ್ತೇನೆ. ಈ ಕೃಪೆ ನಮ್ಮ ಬಲಹೀನ ಅವಸ್ಥೆಯಲ್ಲಿ ನಮಗೆ ಬಲವಾಗಿ ಶಕ್ತಿಯಾಗಿ ಇರುವಂಥದ್ದಾಗಿದೆ. ಈ ದಿನದಲ್ಲಿ ಬಲಹೀನತೆಯಲ್ಲಿದ್ದೀರಾ, ಕರ್ತನ ಕೃಪೆಯು ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಕರ್ತನ ಕೃಪೆಯು ನಿಮ್ಮ ಬಲಹೀನತೆಯಲ್ಲಿ ನಿಮ್ಮನ್ನು ಬಲ ಉಳ್ಳವರಾಗಿ ನಡೆಸಿ, ಮೈ ಪವರ್ ಮೇಕ್ಸ್ ಯು ಪರ್ಫೆಕ್ಟ್ ಇನ್ ಯೋರ್ ವೀಕ್ನೆಸ್. ದೇವರ ಶಕ್ತಿಯು ನಿಮ್ಮ ಬಲಹೀನತೆಯಲ್ಲಿ ನಿಮ್ಮನ್ನು ಸರಿಯಾಗಿ ನಡೆಸುವಂಥದ್ದಾಗಿದೆ. ನಾವು ನೋಡುವುದಾದರೆ ಕೃಪೆ ಅನ್ನುವಂಥದ್ದು ಬರೀ ನಮ್ಮನ್ನು ರಕ್ಷಿಸೋದು ಮಾತ್ರ ಅಲ್ಲ, ನಮಗೆ ಈ ಕೃಪೆ ಒಂದು ವಿಷಯವನ್ನು ಉಪದೇಶಿಸುವಂಥದ್ದಾಗಿದೆ. ಏನೆಂಬುದಾಗಿ ನೋಡುವುದಾದರೆ, ದೇವರಿಗಾಗಿ ಹೇಗೆ ಜೀವಿಸಬೇಕು, ದೇವರ ಮಾರ್ಗದಲ್ಲಿ ಹೇಗೆ ಜೀವಿಸಿ ಕರ್ತನನ್ನು ನಾವು ಗೌರವಿಸಬೇಕೆಂಬುದಾಗಿಯೂ ನಮಗೆ ತಿಳಿಸುವಂಥದ್ದಾಗಿದೆ. ಕೃಪೆ ಎನ್ನುವಂಥದ್ದು ನಮಗೆ ರಕ್ಷಣೆ ಕೊಟ್ಟಿತ್ತು, ಪಾಪದಿಂದ ಬಿಡುಗಡೆ ಮಾಡಿತು. ಹಾಗೆ ಕೃಪೆಯು ನಮಗೆ ಬಲವಾಗಿದೆ, ಶಕ್ತಿಯಾಗಿದೆ. ನಮ್ಮ ಜೀವಿತದಲ್ಲಿ ಬರುವ ಹೋರಾಟ, ವೇದನೆ, ಸಂಕಟ ಎಲ್ಲದರಿಂದ ನಮಗೆ ಬಿಡುಗಡೆ ಆಯಿತು, ನಿಜ. ಅದೇ ರೀತಿಯಾಗಿ ಈ ಕೃಪೆ ಎನ್ನುವಂಥದ್ದು ನಾವು ಕರ್ತನಲ್ಲಿ ರಕ್ಷಣೆ ಹೊಂದಿದಂಥ ನಾವು, ರಕ್ಷಣೆಯನ್ನು ಪಡೆದುಕೊಂಡ ನಾವು ಹೇಗೆ ಕರ್ತನಲ್ಲಿ ಜೀವಿಸಬೇಕು, ಕರ್ತನಿಗೆ ಹೇಗೆ ನಾವು ಗೌರವ ಸಲ್ಲಿಸಬೇಕು, ಕರ್ತನಿಗೆ ಹೇಗೆ ನಮ್ಮ ಜೀವಿತದ ಮೂಲಕ ಮಹಿಮೆ ಪಡಿಸಬೇಕು ಎಂಬುದಾಗಿ ತಿಳಿಸುವಂಥದ್ದು ಕೂಡ ಆಗಿದೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದಿಕೊಳ್ಳೋಣ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಯಾವುದು ನಮಗೆ ಬೋಧಿಸುವಂಥದ್ದಾಗಿದೆ? ನಮಗೆ ರಕ್ಷಣೆಯನ್ನು ಕೊಟ್ಟಂತಹ ಈ ದೇವ ಕೃಪೆಯು ನಮಗೆ ಬೋಧಿಸುವಂಥ ಏನೆಂಬುದಾಗಿ ನೋಡುವುದಾದರೆ, ಈ ಲೋಕದ ಎಲ್ಲ ಕಾರ್ಯವನ್ನು ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿ ಇರಬೇಕು, ನೀತಿವಂತರಾಗಿ ಭಕ್ತಿ ಉಳ್ಳವರಾಗಿ ಇರಬೇಕೆಂಬುದಾಗಿ ನಮಗದು ತಿಳಿಯಪಡಿಸುವಂಥದ್ದಾಗಿದೆ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಯನ್ನು ವಿಸರ್ಜಿಸಬೇಕೆಂಬುದಾಗಿ ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾದರೆ ಕೃಪೆ ಎನ್ನುವಂಥದ್ದು ನಮಗೆ ತಿಳಿಸುವುದು ಏನಂದರೆ, ನಾವು ದೇವರಿಗಾಗಿ ನೀತಿವಂತರಾಗಿ ಭಕ್ತಿ ಉಳ್ಳವರಾಗಿ ಜೀವಿಸಲು ನಮಗೆ ಕಲಿಸಿಕೊಡುವಂಥದ್ದಾಗಿದೆ, ಬೋಧಿಸುವಂಥದ್ದಾಗಿದೆ ಕೃಪೆ ಎನ್ನುವಂಥದ್ದು. ಈ ಕೃಪೆಯು ನಮ್ಮನ್ನು ಆರಂಭದಿಂದನೂ ಒತ್ತುಕೊಂಡು ಅಂತ್ಯದವರೆಗೂ ನಡೆಸುವಂಥದ್ದಾಗಿದೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ, ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿ ಇರುವಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗೆ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಆರಂಭದಿಂದ ನಿಮ್ಮನ್ನು ಒತ್ತುಕೊಂಡು ಕೊನೆಯವರೆಗೂ ಯೇಸು ಕ್ರಿಸ್ತನು ಬರುವ ದಿನದೊಳಗುವರೆಗೂ ಕೂಡ ನಿಮ್ಮನ್ನು ನಡೆಸುವಂಥದ್ದಾಗಿದೆ ಈ ಕೃಪೆ ಎನ್ನುವಂಥದ್ದು. ಹಾಗೆಯೇ ಯಾವಾಗ ನಾವು ಕೃಪೆನ ಹೊಂದಿಕೊಳ್ತೇವೋ ಆ ಕೃಪೆ ನಮ್ಮನ್ನು ಪರಿಶುದ್ಧಪಡಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸಿಕೊಳ್ಳಿರಿ, ನಾವು ಕೃಪೆಯನ್ನು ಯಾವಾಗ ಹೊಂದಿಕೊಳ್ತೇವೋ ಆ ಕೃಪೆಯು ನಮ್ಮನ್ನು ಪರಿಶುದ್ಧ ಮಾಡುವಂಥದ್ದಾಗಿದೆ. ಆ ಕೃಪೆಯು ನಮ್ಮಲ್ಲಿರುವಂಥ ಎಲ್ಲ ವಿಧವಾದ ಅವಿಧೇಯತೆಯನ್ನು ಹೋಗಲಾಡಿಸಿ, ನಮ್ಮಲ್ಲಿರುವಂಥ ಪಾಪದ ಕಾರ್ಯಗಳು, ಪಾಪದ ಸ್ವಭಾವಗಳು, ಅವಿಧೇಯತ್ವಗಳು, ಹಾಗೆ ಭಕ್ತಿಹೀನತೆ, ಇದನ್ನೆಲ್ಲವನ್ನ ತೆಗೆದುಹಾಕಿ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ. ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯಲ್ಲಿ ಜೀವಿಸುವ ಹಾಗೆ ನಮ್ಮನ್ನು ಮಾರ್ಪಡಿಸುವಂಥದ್ದಾಗಿದೆ. ನೋಡಿ, ಯಾವಾಗ ಒಬ್ಬ ಮನುಷ್ಯನು ಕೃಪೆನ ಹೊಂದಿಕೊಳ್ತಾನೋ ಅವನು ಪರಿಶುದ್ಧತೆಯನ್ನು ಹೊಂದಿಕೊಳ್ತಾನೆ. ಪರಿಶುದ್ಧಗೊಂಡಂಥ ಅವನ ಜೀವಿತದಲ್ಲಿದ್ದಂಥ ಎಲ್ಲ ಕೆಟ್ಟ ಕಾರ್ಯಗಳು ಶುದ್ಧೀಕರಿಸಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಳ್ಳೆಯ ಉಪಯೋಗವುಳ್ಳ ಮಹಿಮೆ ತರುವಂಥ ಪಾತ್ರೆಯನ್ನಾಗಿ ಕೃಪೆಯು ಅವನನ್ನು ಸಿದ್ಧಪಡಿಸುವಂಥದ್ದಾಗಿದೆ. ನಿಮ್ಮನ್ನು ಕರೆದ ಆತನ ಕರೆಯುವಿಕೆಗೆ ಮತ್ತು ಉದ್ದೇಶಕ್ಕಾಗಿ, ಆತನ ಪ್ರತ್ಯಕ್ಷತೆಗಾಗಿ ಪರಿಪೂರ್ಣವಾದ ಭಕ್ತಿ ಮತ್ತು ನಂಬಿಕೆಯಲ್ಲಿ ನಡ್ಕೊಳ್ಳಬೇಕೆಂಬುದಾಗಿ ತಿಳಿಸುವುದೇ ಕೃಪೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಪರಿಶುದ್ಧತೆಯಲ್ಲಿ, ಭಕ್ತಿಯಲ್ಲಿ ಆತನ ಪ್ರತ್ಯಕ್ಷತೆಗಾಗಿ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ. ಈ ಕೃಪೆಯೇ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ
ಕೃಪೆಯಿಂದ ನಮಗೆ ನಿತ್ಯ ಜೀವವು ದೊರೆಯಲ್ಪಟ್ಟಿದ್ದಾಗಿದೆ. ಹಾಗಾದರೆ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿ ಕೃಪೆಯು ನಮಗೆ ಪ್ರಬೋಧಿಸುತ್ತದೆ ಅಥವಾ ಬೋಧಿಸುತ್ತದೆ ಎಂಬುದಾಗಿ ತೀತನ ಪತ್ರಿಕೆ 2ನೇ ಅಧ್ಯಾಯ 11, 12, 13ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಹಾಗಾದರೆ ಈ ದಿನಗಳಲ್ಲಿ ನೋಡುವುದಾದರೆ ಈ ಕೃಪೆಯ ಕುರಿತಾಗಿ ಅನೇಕ ವಿಧವಾದ ತಪ್ಪಾದ ಬೋಧನೆಗಳನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ನೀವು ಈ ಕೃಪೆಯ ಕುರಿತಾಗಿ ಚೆನ್ನಾಗಿ ಧ್ಯಾನ ಮಾಡಿರಿ, ಚೆನ್ನಾಗಿ ಗಮನಿಸಿ ದೇವರ ವಾಕ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರಿ. ಆಗ ನಿಜವಾದ ಕೃಪೆ ಏನೆಂಬುದಾಗಿ ನಿಮಗೆ ಗೊತ್ತಾಗುವಂಥದ್ದಾಗಿದೆ. 2 ತಿಮೋಥಿನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸುತ್ತಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ನೋಡುವುದಾದರೆ ನಮಗೆ ಮೊದಲು ಕೃಪೆ, ನಂತರ ಸುವಾರ್ತೆ, ನಂತರ ನಮಗೆ ನಿತ್ಯ ಜೀವ ಆಗಿರುವಂಥದ್ದಾಗಿದೆ. ಈ ದಿನಗಳಲ್ಲಿ ತಪ್ಪಾದ ಬೋಧನೆಗಳಿಗೆ ಕಿವಿಗೊಡಬೇಡಿ. ದಯಮಾಡಿ ದೇವ ಕೃಪೆಯನ್ನು ವ್ಯರ್ಥಗೊಳಿಸಿಕೊಳ್ಳಬೇಡಿ, ದೇವ ಕೃಪೆಯನ್ನು ವೇಸ್ಟ್ ಮಾಡಿಕೊಳ್ಳಬೇಡಿ. ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 10ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವ ಕೃಪೆ. ನೋಡಿ, ದೇವರ ಕೃಪೆಯು ಪೌಲನ ಜೀವಿತದಲ್ಲಿ, ನೀವು ಪೌಲನ ಜೀವಿತವನ್ನು ಓದುವಾಗ ನಿಮಗೆ ಆಶ್ಚರ್ಯಕರವಾಗ್ತದಲ್ವಾ? ಪೌಲನು ಎಷ್ಟು ಸಭೆಗಳನ್ನು ಹಿಂಸೆಪಡಿಸುವ ವ್ಯಕ್ತಿ ಆಗಿದ್ದನು, ದೇವರಿಗೆ ವಿರುದ್ಧವಾಗಿದ್ದನು. ಆದರೆ ದೇವರಿಗಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟಂಥ ವ್ಯಕ್ತಿ ಅವನಾಗಲಿಕ್ಕೆ ಕಾರಣ ಏನಂದರೆ ಅವನೊಳಗಿದ್ದ ದೇವ ಕೃಪೆ. ಅವನಲ್ಲ, ದೇವರ ಕೃಪೆ. ಅಲ್ಲೇ ಅವನೇ ಸ್ವತಃ ಹೇಳ್ತಾ ಇದ್ದಾನೆ, ನಾನಲ್ಲ, ನನ್ನೊಂದಿಗಿರುವಂಥ ದೇವರ ಕೃಪೆ. ಹಾಗಾದರೆ ದೇವರ ಕೃಪೆಯನ್ನು ನಾವು ನಿರರ್ಥಕಗೊಳಿಸಬಾರ್ದು. ಯಾಕೆಂದರೆ ದೇವರ ಕೃಪೆ, ಅವನೇ ಹೇಳ್ತಾ ಇದ್ದಾನೆ, ನನಗೆ ದೇವರ ಕೃಪೆ ನನ್ನಲ್ಲಿ ಎಂದಿಗೂ ಏನಾಗಲಿಲ್ಲ, ನಿಷ್ಫಲವಾಗಲಿಲ್ಲ. ದೇವ ಕೃಪೆಯು ನನ್ನನ್ನು ಕರ್ತನ ಸೇವೆಗಾಗಿ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟಿತು. ಮತ್ತು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ನೀವು ಹೊಂದಿದ ದೇವ ಕೃಪೆಯನ್ನು ಬೇಡವಾದಂಥ ತಪ್ಪಾದ ಉಪದೇಶಗಳಿಗಾಗಿ, ಪಾಪಗಳಿಗಾಗಿ, ಸ್ವಲ್ಪ ಕಾಲದ ಸುಖಕ್ಕಾಗಿ, ಸ್ವಲ್ಪ ಕಾಲದ ಸಂತೋಷಕ್ಕಾಗಿ ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಡೋಂಟ್ ವೇಸ್ಟ್ ಈಸ್ ಗ್ರೇಸ್. ಆತನ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ನಮಗೊಂದು ಜವಾಬ್ದಾರಿ ಇದೆ. ಆತನ ಕೃಪೆಯಿಂದ ರಕ್ಷಿಸಲ್ಪಟ್ಟಂಥ ನಾವು ಏನಾಗಿರಬಾರ್ದು, ನಮ್ಮ ಜೀವಿತದಲ್ಲಿ ನಾನು ರಕ್ಷಣೆ ಹೊಂದಿದ್ದೇನೆ, ದೇವ ಕೃಪೆಯು ನನಗಿದೆ ಎಂಬುದಾಗಿ ಸುಮ್ಮನೆ ಇರುವುದಲ್ಲ. ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಕೃತ್ಯಗಳಲ್ಲಿ ಯಾವಾಗಲೂ ನಾವು ದೇವರಿಗಾಗಿ ಮೆಚ್ಚುಗೆ ಉಳ್ಳಂಥ ಜೀವಿತವನ್ನು ನಡೆಸಬೇಕು. ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಬರೀ ಬಾಯಿ ಮಾತಿನಲ್ಲಿ, ನಮ್ಮ ಹೆಸರಿನಲ್ಲಿ, ನಮ್ಮ ಪಾರಂಪರಿಕವಾಗಿ, ನಮ್ಮ ಸರ್ಟಿಫಿಕೇಟ್ಗಳಲ್ಲಿ ಅಲ್ಲ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಕೃತ್ಯದಲ್ಲಿ, ನಮ್ಮ ಜೀವಿತದಲ್ಲಿ ಇರಬೇಕು. ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಾವು ನಿಜವಾಗಿ ಹೌದು ರಕ್ಷಣೆ ಹೊಂದಿರುವಂಥದ್ದು ದೇವರ ಕೃಪೆಯಿಂದ, ಯಾವುದೇ ಕ್ರಿಯೆಗಳಿಂದಲ್ಲ. ಆದರೆ ರಕ್ಷಣೆ ಹೊಂದಿದ ನಾವು ಕ್ರಿಯೆಗಳುಳ್ಳವರಾಗಿರಬೇಕು. ಕ್ರಿಯೆಗಳಿಲ್ಲದೇ ಇದ್ದರೆ ನಾವು ಹೊಂದಿಕೊಂಡ ರಕ್ಷಣೆಯನ್ನು ನಾವು ನಿರರ್ಥಕ ಮಾಡುವವರಾಗಿದ್ದೇವೆ. ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಕ್ಕೆ ಗುರುತುಗಳು ನಮ್ಮ ಕ್ರಿಯೆ ಆಗಿದೆ. ಫೇತ್ ನಮ್ಮ ನಂಬಿಕೆ ಆಗಿದೆ. ವಿ ಕಾಂಟ್ ಸಿ, ನಮಗೆ ನಂಬಿಕೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಅದನ್ನು ಕೃತ್ಯಗಳಲ್ಲಿ ತೋರಿಸ್ತಾ ಇದ್ದೇವೆ. ಕೃತ್ಯಗಳಲ್ಲಿ ತೋರಿಸಬೇಕು. ಆಗ ಮಾತ್ರವೇ ನಾವು ಹೊಂದಿಕೊಂಡಂಥ ಕೃಪೆ ನಿರರ್ಥಕವಾಗದೇ ಇರುವುದು. ಎಷ್ಟೋ ಜನ ಈ ಕೃಪೆಯನ್ನು ಹೊಂದಿಕೊಂಡಿದ್ದಾರೆ, ಆದರೆ ಈ ಕೃಪೆಯನ್ನು ನಿರರ್ಥಕ ಮಾಡ್ತಾ ಇದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ, ವ್ಯರ್ಥ ಮಾಡ್ತಾ ಇದ್ದಾರೆ. ಹೇಗೆಂದರೆ ಸ್ವಲ್ಪ ಕಾಲದ ಸುಖಕ್ಕೋಸ್ಕರ, ಸ್ವಲ್ಪ ಕಾಲದ ಸಂತೋಷಕ್ಕೋಸ್ಕರವಾಗಿ, ಹಾಗೆ ಸ್ವಲ್ಪ ಕಾಲದ ಅಭ್ಯಾಸಕ್ಕೋಸ್ಕರವಾಗಿ ಕೃಪೆಯನ್ನು ನಿರರ್ಥಕ ಮಾಡಿಕೊಳ್ಳಬೇಡಿ.
ಅನೇಕರು ಈ ದಿನದಲ್ಲಿ ತಪ್ಪಾದ ಉಪದೇಶಗಳನ್ನು ಕೇಳಿ ಈ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಯಾಕೆಂದರೆ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ಕೃಪೆಯ ಕುರಿತಾಗಿ ನೀವು ಹೇಳಿದ ವಾಕ್ಯಗಳನ್ನು ಹಿಡಿದು ಚೆನ್ನಾಗಿ ಓದಿ ಧ್ಯಾನ ಮಾಡಿ. ಕರ್ತನು ತಾನು ನಿಮ್ಮ ಸಂಗಡ ಮಾತನಾಡಿ ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ. ಹಾಗಾದರೆ ನಿಜವಾದ ದೇವ ಕೃಪೆ ಏನೆಂಬುದಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂಬುದಾಗಿ ಭಾವಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಈ ಸಮಯದಲ್ಲಿ ದೇವ ಕೃಪೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ನೀವು ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದ್ದೀರಾ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿ ಹೃದಯಗಳನ್ನು ಮಾರ್ಪಡಿಸಿ ಬಲಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.